ರಕ್ಷಣೆ ಮಾಡುವ ನಮ್ಮ ಭಾರತ ದೇಶದಲ್ಲಿ ಪ್ರಾಣ ತೆಗೆಯುವ ಹಕ್ಕಿಲ್ಲ. ಅಂತಹದರಲ್ಲಿ ಒಬ್ಬ ಭಾರತೀಯ ಮಹಿಳೆಯನ್ನ ಕೊಂದು ಕಾನೂನು ಕೈಗೆತ್ತಿಕೊಂಡ ದುರುಳ ಫಯಾಜ್ಗೆ ಗುಂಡಿಕ್ಕಿ ಕೊಲ್ಲಬೇಕು ಎಂದು ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಅಂದಾನಗೌಡ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನೇಹಾ ಹಿರೇಮಠ್ ಅವರನ್ನ ಕೊಂದ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿ ಹಿಂದೂ ಕಾರ್ಯಕರ್ತರು, ಜಂಗಮ ಸಮಾಜದ ಮುಖಂಡರು ಪ್ರತಿಭಟನೆ ನಡೆಸಿ ಉಪತಹಸೀಲ್ದಾರ್ BS ಕೊಪ್ಪಳ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮೊಂಬತ್ತಿ ಹಚ್ಚಿ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿ ಮೌನವನ್ನ ಆಚರಿಸಲಾಯಿತು. ಬಾಂಡ್ ರೈಟರ್ ಸಿದ್ದಲಿಂಗಯ್ಯ ಹಿರೇಮಠ್ ಮಾತನಾಡಿ, ಸಾರ್ವಜನಿಕ ಸ್ಥಳದಲ್ಲಿ ಕೊಲೆ ಮಾಡಿದ ಫಯಾಜ್ನನ್ನ ಸಾರ್ವಜನಿಕ ಸ್ಥಳದಲ್ಲಿಯೇ ನೇಣಿಗೆ ಹಾಕಬೇಕು ಎಂದು ಒತ್ತಾಯಿಸಿದರು. ಹಿಂದೂ ಕಾರ್ಯಕರ್ತ ಈರಣ್ಣ ಹುನಗುಂದ್ ಮಾತನಾಡಿ, ಹಿಂದೂಗಳು ಒಗ್ಗಟ್ಟಾಗಬೇಕು, ಸಮಾಜದಲ್ಲಿ ನಡೆಯುವ ಅನ್ಯಾಯ ತಡೆಯದಿದ್ರೆ ನಮ್ಮೆಲ್ಲರಿಗೂ ಕಟ್ಟಿಟ್ಟ ಬುತ್ತಿ ಎಂದು ಎಚ್ಚರಿಸಿದರು. ವಕೀಲ ವೀರೇಶ್ ಹೋಳಿ ಮಾತನಾಡಿ, ಕಾನೂನನ್ನೇ ಕೈಗೆತ್ತಿಕೊಂಡ ಆರೋಪಿ ಫಯಾಜ್ ಪರ ಯಾರೂ ವಕಾಲತ್ತು ವಹಿಸಬಾರದು ಎಂದು ವಕೀಲರಲ್ಲಿ ಮನವಿ ಮಾಡಿದರು. ಪ್ರವೀಣ್ ಹುಳ್ಳಿ ಮಾತನಾಡಿ, ಬರೀ ಶ್ರದ್ಧಾಂಜಲಿ ಆಚರಿಸುವುದಲ್ಲ, ಇಂತಹ ಪಾಗಲ್ ಪ್ರೇಮಿಗಳನ್ನ ತುಂಡು ತುಂಡಾಗಿ ಕತ್ತರಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಿದ್ದಯ್ಯ ಹಿರೇಮಠ್, RM ಶೀಲ್ವಂತ್ ಮಠ್, MS ಮೇಟಿ, ಪಂಚಯ್ಯ ಹಿರೇಮಠ್, ನೂರಂದಯ್ಯ ಮೇಟಿಮಠ್, ಶಿವಮೂರ್ತಿ ಹಿರೇಮಠ್, ಚಿಕ್ಕಬಸಪ್ಪ ಮೆಣಸಗಿ, ಅಂದಾನಗೌಡ ಪಾಟೀಲ್, ವೆಂಕಣ್ಣ ಹೊರಕೇರಿ, ಮಾರುತಿ ತಳ್ವಾರ್, ವೀರೇಶ್ ಹೋಳಿ, ಈರಣ್ಣ ಹುನಗುಂದ್, ಪ್ರದೀಪ್ ಮೇಟಿ, BG ಪಟ್ಟಣ್ ಶೆಟ್ಟಿ, ವೀರಪಾಕ್ಷಿ, ವಿಠ್ಠಲಕೋಡ, ಪ್ರವೀಣ್ ಹುಳ್ಳಿ, ಸುನೀಲ್ ಲೋಕಾಪುರ್, ಮಲ್ಲು ಬಡಕಪ್ಪನವರ್, ಸಿಂಧೂರ್ ಲಕ್ಷ್ಮಣ್ ಲೋಕಾಪುರ್, ರಾಘು ರೋಡ್ಗಿ, ಚಂದ್ರು ಕುಂಬಾರ್, ಮಹಾಂತೇಶ ತಿಮ್ಮಾಪುರ್, ಪ್ರಕಾಶ್ ಕಾರಿ, ಶಿವು ಹುಳ್ಳಿ, ಸಂಗಮೇಶ್, ಸುಭಾಸ್ ಮಳಿಯಪ್ಪ ಮತ್ತು ಮುತ್ತು ಸಂಜು ಸೇರಿದಂತೆ ಗ್ರಾಮಸ್ಥರು, ಹಿಂದೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದಾದು ಲೋಖಂಡೆ, NS ನ್ಯೂಸ್ 28 ಕನ್ನಡ, ರಾಯಭಾಗ.